ಮಧ್ಯಾಹ್ನದ ಹೊತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಹೀಟಲ್ಲಿ. ಹಸುಗಳ ಜೊತೆ ಎಲ್ಲ ಇದ್ದು ಹೀಟಲ್ಲಿ ಅಂದಿದ ತಕ್ಷಣ ನನಗೆ ಬೇರೆ ಥರನೇ ಅರ್ಥ ಬರೋಕ್ಕೆ ಶುರು ಆಗಿಬಿಟ್ಟಿದೆ ಈಗ. ಸೊ ಇಲ್ಲಿ ಇವತ್ತು ತುಂಬಾ ಗಾಳಿ ಇದೆ ಆ್ಯಂಡ್ ಇದು ಯಾವುದೋ ಒಂದು ಯೋಚನೆ ಇತ್ತು. ಸೊ ಈ ಮಧ್ಯ ನಾನು ಈ ಪಾಡ್ಕಾಸ್ಟ್ಗಳು ಮಾಡ್ತಿರೋದ್ರಿಂದ ಇದನ್ನು ಹಂಚ್ಕೊಳ್ಳೋಣ ಅಂತ. ಬಟ್ ಇದನ್ನು ನಾನು ಆದಷ್ಟು ಇದೇನೋ ಟೂಲ್ ಇದೆ ಅದರಲ್ಲಿ ಫಿಲ್ಟರ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ. ಬಟ್ ಅದಕ್ಕಿಂತ ಇನ್ನೊಂದು ಬೆಟರ್ ರೇರ್ ಫಿಲ್ಟರ್ ನನಗೆ ಕಾಣಿಸಿದ್ದು ಇಲ್ಲಿರೋ ಒಂದು ಗಿಡ ಇದು. ಸೊ ಇದು ಬಂದು ನನಗೆ ಎಕ್ಸಾಕ್ಟ್ಲಿ ಸೈಂಟಿಫಿಕ್ ನೇಮ್ ಗೊತ್ತಿಲ್ಲ, ಸಮ್ ಕೈಂಡ್ ಆಫ್ ಸ್ಪಿನಚ್. ಇದು ನನಗೆ ಆರೋವಿಲ್ಲಲ್ಲಿ ನಾನೊಂದು ಪಾರ್ಮಾಕಲ್ಚರ್ ವರ್ಕ್ಶಾಪ್ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿ ಕೊಟ್ಟರು ಒಂದಿಷ್ಟು ಜಸ್ಟ್ ಸ್ಟೆಮ್ ಥರ, ಅದನ್ನು ತೊಗೊಂಬಂದು ಹಾಕಿದ್ದು 1 ವರ್ಷದ ಹಿಂದೆ ಇಷ್ಟೇ ಇದ್ದಿದ್ದು. ಇವತ್ತು ಇದು ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ಐ ಥಿಂಕ್ ಅಲ್ಲಿಂದ ಗಾಳಿ ಬರ್ತಿರೋದ್ರಿಂದ ನಾನು ಇದರದ್ದು ಹತ್ತಿರ ಹೋಗಿ ಕೂತ್ಕೊಂಡ್ರೆ ಸಾಕಷ್ಟೇ ಫಿಲ್ಟರ್ ಔಟ್ ಆಗ್ಬೋದು. ಜೊತೆಗೆ ಇದ್ರದ್ದು ತುಂಬ ಇಂಟ್ರೆಸ್ಟಿಂಗ್ ನೋಡಿ, ಲೀಫ್ ನೋಡಿದ್ರೆ ಒಂದಿಷ್ಟು ಜನ ಬಾಟ್ನಿ ಎಂತೂಸಿಯಾಸ್ ಗೊತ್ತಾಗ್ಬೋದು. ಇದ್ರ ತುಂಬ ಇಂಟ್ರೆಸ್ಟಿಂಗ್ ಏನೋ ಅಂದರೆ ಇಟ್ಸ್ ಅಮೇಝಿಂಗ್ ಗ್ರೋತ್. ಎಲ್ಲ ಏನೂ ಹಾಕಿಲ್ಲ, ಸುಮ್ಮನೆ ತಂದಂಗೆ ಬಿಟ್ಟಿದ್ದು ಇಷ್ಟು ದೊಡ್ಡದಾಗಿದೆ ಈಗ. ಆ್ಯಂಡ್ ಹೆಲ್ತ್ಗೆ ತುಂಬ ಒಳ್ಳೆಯದಂತೆ. ಇದನ್ನು ಅಡುಗೆನಲ್ಲಿ ಎಲ್ಲ ಸ್ಪಿನಿಚ್ ಒಂದು ಲೀಫಿ ವೆಜಿಟೇಬಲ್ ಥರ ತಿನ್ಬೋದು. ಬಟ್ ಓನ್ಲಿ ಮಿಸ್ಟ್ರಿ ಏನೋ ಅಂದರೆ ಇಟ್ ಹ್ಯಾಸ್ ಸೈನೈಡ್. ಸೊ ಇದರಲ್ಲಿ ಸೈನೈಡ್ ಇರುತ್ತೆ. ಸೊ ಇದನ್ನು 20 ನಿಮಿಷ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಆಮೇಲೆ ಉಪಯೋಗಿಸಿ ಅಷ್ಟೊತ್ತಿಗೆ ಸೈನೈಡ್ ಎಲ್ಲ ಹೊರಟೋಗತ್ತೆ ಅಂತ ಆನ್ಲೈನಲ್ಲಿ ಎಲ್ಲ ಕಡೆ ಹೇಳ್ತಾರೆ. ಇನ್ಫ್ಯಾಕ್ಟ್ ನನಗೆ ಕೊಟ್ಟವರು ಅದನ್ನು ಯೂಸ್ ಮಾಡಿ ಅದನ್ನು ತಿಂದಿದ್ದೀನಿ ಕೂಡ ನಾನು. ಇಟ್ ಹ್ಯಾಸ್ ಹೆಲ್ತ್ ಬೆನಿಫಿಟ್ಸ್. ಬಟ್ ನಂಗೆ ಈವರೆಗೂ ಇದನ್ನು ಅಡುಗೆದಲ್ಲಿ ಉಪಯೋಗಿಸೋ ಧೈರ್ಯ ಬಂದಿಲ್ಲ ಸೈನೈಡ್ ಅಂತ ಓದಾದಮೇಲೆ. ಬಟ್ ನಾನು ಯಾವ್ಯಾವ ಪಾಡ್ಕಾಸ್ಟ್ಗಳು ಮಾಡಬೇಕು ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡ್ತೀನಿ. ಅಂದರೆ ಒಂದು ಪರ್ಪಸ್ ಆಫ್ ಲೈಫ್ ಮುಗ್ದಿರುತ್ತೆ. ಸೊ ಅದರ್ವೈಸ್ ದಿಸ್ ಇಸ್ ಸಮ್ ಕೈಂಡ್ ಆಫ್ ಅ ಸ್ಪಿನಚ್ ವಿಚ್ ಹ್ಯಾಸ್ ಸೈನೈಡ್. ಆಮೇಲೆ ಸ್ವಲ್ಪ ಅಲ್ಲಿ ಮಾತಾಡ್ತಿರೋ ಸೌಂಡ್ ಕೇಳಿಸ್ತಾ ಇರುತ್ತೆ, ಅದು ನಮ್ಮ ಲೋಕಲ್ ಅನ್ಅಫಿಷಿಯಲ್ ಕಸಿನೋ ಈ ಊರಿಂದು. ಎಷ್ಟೇ ಮಳೆ ಆಗಲಿ ಎಷ್ಟೇ ಬಿಸಿಲಿರಲಿ ಈ ಕಸಿನೋ ಅಂತೂ ಯಾವಾಗಲೂ ಓಪನ್ ಇರುತ್ತೆ. ಸೊ ಅದು ಹತ್ತಿರದಲ್ಲಿರೋದ್ರಿಂದ ಅವ್ರ ವಾಯ್ಸ್ ಕೇಳಿಸ್ತಿರ್ಬೋದು. ಸೊ ಬೇಗ ಈ ಟಾಪಿಕ್ ಬಂದ್ಬಿಡೋಣ, ಯಾಕಂದರೆ ಐ ಥಿಂಕ್ ನನ್ನ ಪಾಡ್ಕಾಸ್ಟ್ಗಳು ತುಂಬ ಉದ್ದ ಹೋಗ್ತಾ ಇದೆ, ಒಂಥರ ಲಿಮಿಟೇ ಇಲ್ಲದೆ ಮಾತಾಡ್ತಿರೋದ್ರಿಂದ. ಸೊ ನನಗೆ ಈ ಸತಿ ಏನೊಂದು 5-6 ದಿನ ಇಲ್ಲಿದ್ದೆ, ಆಗ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಒನ್ ಆಫ್ ದ ಪ್ಯಾರಲಲ್ಸ್ ಬಿಟ್ವೀನ್ ಅ ರೈಟರ್ ಆ್ಯಂಡ್ ಅ ಫಾರ್ಮರ್. ಯಾಕಂದರೆ ನಾನು ರೈಟರ್ ಆಗಿದ್ದೆ, ಐ ಮೀನ್ ಪಾಸ್ಟ್ ಟೆನ್ಸ್ ಬೇಡ, ರೈಟರ್ ಕೂಡ. ಆ್ಯಂಡ್ ಫಾರ್ಮಿಂಗ್ ಟ್ರೈ ಮಾಡ್ತಿರೋದ್ರಿಂದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಪ್ಯಾರಲಲ್ಸ್ ಗೊತ್ತಾಯಿತು. ಆ್ಯಂಡ್ ಒಂದಿಷ್ಟು ಜನ ಯಾರು ನಾನು ಯೂಟ್ಯೂಬ್ ನೋಡ್ತಿದ್ದೀರಾ, ಯು ಗೈಸ್ ಲೈಕ್ ದೀಸ್ ಪ್ಯಾರಲಲ್ಸ್. ಸೊ ಅಮೇಝಿಂಗ್ ಏರ್ ಫಿಲ್ಟರ್. ಇಲ್ಲೆಲ್ಲೂ ನನಗೆ ಅಷ್ಟು ಗಾಳಿ ಇದೆ, ಬಟ್ ಇಲ್ಲೆಲ್ಲೂ ಬರ್ತಾ ಇಲ್ಲ ನನ್ನ ಕಡೆಗೆ. ಸೊ ದಿಸ್ ಪ್ಲಾಂಟ್ ಇಸ್ ಆಲ್ಸೋ ಅ ಗ್ರೇಟ್ ಏರ್ ಫಿಲ್ಟರ್ ಫಾರ್ ರೆಕಾರ್ಡಿಂಗ್ ವಿಡಿಯೋಸ್. ಸೊ ರೈಟರ್ ಆ್ಯಂಡ್ ಫಾರ್ಮರ್ ಎಲ್ಲೋ ಒಂದು ಕಡೆ ಐ ಫೆಲ್ಟ್ ಬೋತ್ ಆರ್ ವೆರಿ ಸಿಮಿಲರ್. ಯಾವ ಥರ ಅಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ಆ ಒಂದು ಸೀಡ್ ಏನಿರುತ್ತಲ್ಲ, ಒಂದು ಕಾನ್ಸೆಪ್ಟ್, ಒಂದು ಥಾಟ್, ಒಂದು ಐಡಿಯಾ, ಅದು ಬರೋದು ಒಬ್ಬ ರೈಟರಿಂದ. ಆ್ಯಂಡ್ ನೀವು ಇವತ್ತು ನಿಮ್ಮ ಮನೇಲಿ ಒಂದು ತುಂಬ ಚೆನ್ನಾಗಿರೋ ಏನೋ ಒಂದು ಅಡುಗೆ ಆಗಿದೆ, ಅಮೇಝಿಂಗ್ ಲುಕಿಂಗ್ ಡಿಶ್, ಅಥವಾ ನೀವು ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಅಲ್ಲಿಗೆ ಹೋಗ್ತಿದ್ದಂಗೆ ಅಲ್ಲಿ ಮೆನ್ಯೂನಲ್ಲಿ ಅದ್ರದ್ದು ಫೋಟೋಸ್ ಎಲ್ಲ ಇರುತ್ತೆ. ಸೊ ಅದನ್ನು ನೋಡ್ಬಿಟ್ಟು ಆರ್ಡರ್ ಮಾಡ್ತೀರಾ. ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ, ದ ಬ್ಯೂಟಿಫುಲ್ ಫೋಟೋಗ್ರಫಿ ಆಫ್ ದಿಸ್ ಪ್ಲೇಟ್. ಬಟ್ ಅದ್ರದ್ದು ಹಿಂದೆ ಅದರಲ್ಲಿರೋ ತರಕಾರಿ ಅದನ್ನೆಲ್ಲ ಬೆಳೆದವನು ಒಬ್ಬ ರೈತ ಆಗಿರ್ತಾನೆ. ಹಾಗೆಯೇ ಒಂದು ಸಿನಿಮಾ ನೋಡೋಕ್ಕೆ ಹೋದಾಗ ಆ ಪೋಸ್ಟರು, ಅದರದ್ದು ಟ್ರೇಲರ್, ಅದ್ರ ಬಗ್ಗೆ ಇರುವಂಥ ರಿವ್ಯೂಸ್, ಆ ಬಸ್, ಮಾರ್ಕೆಟಿಂಗ್ ಎಲ್ಲ ನೀವು ಹೋಗಿ ನೋಡ್ತೀರಾ. ಬಟ್ ಅದು ಕೋರ್ ಸ್ಟಾರ್ಟಿಂಗ್ ಲೆವೆಲ್, ಅದು ಶುರು ಆದಾಗ ಅದರ ಹಿಂದೆ ಇರೋನು ಒಬ್ಬ ರೈಟರ್. ಆ ಸಿನಿಮಾದು ಥಾಟ್, ಒಂದು ಯೋಚನೆ ಬಂದಿರೋದೆಲ್ಲನೂ. ಸೊ ನನಗೆ ನಿನ್ನೆ ಈ ಜರ್ನಿ ಯಾಕೆ ತುಂಬ ಏನಂತೀರ ಸಿಮಿಲರ್ ಅನ್ನಿಸ್ತು ಅಂದರೆ, ಬಿಕಾಸ್ ಈಗ ನಿನ್ನೆ ನಾವು ಒಂದಿಷ್ಟು ವೆಜಿಟೇಬಲ್ ಬೆಡ್ಸ್ ಎಲ್ಲ ಮಾಡಿದ್ವಿ, ಒಂದು 5 ಬೆಡ್ ಮಾಡಿದ್ದೀವಿ. ಅದರಲ್ಲಿ ಬೇರೆ 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 ತರಕಾರಿಗಳೆಲ್ಲ ಹಾಕಿ ಒಂದು ಹೊಸದೇನೇನೋ ಟ್ರೈ ಮಾಡ್ತಿದ್ದೆ. ಅಂದರೆ ಎಲ್ಲ ಒಂದಿಷ್ಟು ಇಂಟರ್ನೆಟ್ ನಾಲೆಡ್ಜು, ಅಕ್ಷಯಕಲ್ಪಕ್ಕೆ ಹೋದಾಗ ಅವರಿಂದ ಒಂದಿಷ್ಟು ಕಲ್ತಿದ್ದು. ಸೊ ವಿ ವರ್ ಟ್ರೈಯಿಂಗ್ ದೋಸ್ ಥಿಂಗ್ಸ್ ಔಟ್. ಈಗ 5 ಬೆಡ್ ಇದೆ ವೆಜಿಟೇಬಲ್ ಬೆಳೆಸೋದಕ್ಕೆ, ಬೆಡ್ ಅಂತಾರೆ, ಬೇರೆ ಯಾವ ಥರ ಬೆಡ್ ಅಲ್ಲ ಅದು. ಆ್ಯಂಡ್ ಅದರಲ್ಲಿ ಮಿಕ್ಸ್ ಆಫ್ ವೇರಿಯಸ್ ಕ್ರಾಪ್ಸ್ ಟ್ರೈ ಮಾಡಿದ್ದೀವಿ. ಅದರಲ್ಲಿ ಒಂದಿಷ್ಟು ಕಂಪ್ಯಾನಿಯನ್ ಕ್ರಾಪ್ಸ್ ಅಂತ ಇರುತ್ತೆ, ನಾನ್ ಕಂಪ್ಯಾನಿಯನ್, ಅಂದರೆ ಇದನ್ನು ಹಾಕಿದ್ರೆ ಅದನ್ನ ಜೊತೆಗೆ ಹಾಕಬಾರ್ದು, ಇದನ್ನೆಲ್ಲ ಒಂದಿಷ್ಟು ನೋಡ್ಕೊಂಡು ಹಾಕಿದ್ವಿ.
ಈಗ 5 ಹಾಕಿದ್ವಿ, ಅದರಲ್ಲಿ ಮೋಸ್ಟ್ಲಿ 1-2 ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಇನ್ನೊಂದು ವರ್ಕ್ ಆಗದೇನೂ ಇರ್ಬೋದು. ಈಲ್ಡ್ ಯಾವಾಗೆಲ್ಲ ಇನ್ನೊಂದು 2-3 ಮಂತ್ಸಲ್ಲಿ ನನಗೆ ಗೊತ್ತಾಗತ್ತೆ. ಸೊ ಒಬ್ಬ ರೈಟರ್ ಜರ್ನಿ ಯಾಕೆ ತುಂಬ ಸಿಮಿಲರ್ ಅಂದರೆ, ನಾವು ಸ್ಕ್ರಿಪ್ಟ್ ಬರಿಬೇಕಂದ್ರೂ ಇದೇ ಥರ ಆಗ್ತಾ ಇರುತ್ತೆ. ನನ್ನ ಹತ್ರನೇ ಎಷ್ಟೊಂದೊಂದು ಫೋಲ್ಡರೇ ಇದೆ, ಆಲ್ ಕಾನ್ಸೆಪ್ಟ್ ಫೋಲ್ಡರ್ಸ್, ಬರಿತಾ ಇರ್ತೀವಿ. ಅದಾದಮೇಲೆ ಅದು ಯಾಕೋ ಅಷ್ಟೇ ಇಂಟ್ರೆಸ್ಟ್ ಬರಲ್ಲ, ವಿ ಅಬ್ಯಾಂಡನ್ ಇಟ್, ಮತ್ತೆ ಬರಿತಿರ್ತೀವಿ, ಮತ್ತೆ ಅಬ್ಯಾಂಡನ್ ಇಟ್, ಇನ್ಯಾವುದೋ ಒಂದು. ಸೊ ಇದೇ ಥರ ಬೆಡ್ ಥರ. ಬಟ್ ಎಕನಾಮಿಕಲಿ ವೆರಿ ಇಂಟ್ರೆಸ್ಟಿಂಗ್ ಏನು ಅಂದರೆ, ಈ ಟೈಮಲ್ಲಿ ಒಬ್ಬ ರೈತ ಇಷ್ಟೊಂದು ಬೆಳೀತಿರ್ತಾನಲ್ಲ, ಅದು ಯಾವುದಕ್ಕೂ ಆ ಫೇಲ್ಯೂರ್ಗೆ ವ್ಯಾಲ್ಯೂ ಇರಲ್ಲ, ಸಕ್ಸಸ್ಸಿಗೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನೋ ಒಂದು 50 kg ಟೊಮೆಟೊ ಬೆಳೆದ್ರೆ ಅದಕ್ಕೆ ಮಾತ್ರನೇ ಬಯರ್ ಇರೋದು. ಬಟ್ ಇನ್ನೊಂದು 100 kg ಆ ಎಕ್ಸ್ಪೆರಿಮೆಂಟಲ್ ವೇಸ್ಟ್ ಆಗಿರುತ್ತಲ್ಲ, ಅದಕ್ಕೆ ಬಯರ್ ಇರಲ್ಲ. ಸೊ ರೈಟರ್ದು ವೆರಿ ಸಿಮಿಲರ್ಲಿ, ಅದು ಯಾವುದೋ ಒಂದು ಸ್ಕ್ರಿಪ್ಟ್ ಸಿನಿಮಾ ಆಗುತ್ತಲ್ಲ, ಅದಕ್ಕೆ ಮಾತ್ರನೇ ವ್ಯಾಲ್ಯೂ ಇರೋದು. ಇನ್ನು ಈ ಬೇರೆದು ಐಡಿಯಾಸ್ ಕಾನ್ಸೆಪ್ಟ್ಸ್ ಎಲ್ಲ ಬರ್ಕೊತಿರ್ತೀವಲ್ಲ, ಅದಕ್ಕೆ ಇಟ್ ಹ್ಯಾಸ್ ಝೀರೋ ವ್ಯಾಲ್ಯೂ. ಸೊ ಹಿಯರ್ ಕಮ್ಸ್ ದ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಏನು ಅಂದರೆ, ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದ ಬಿಸ್ನೆಸ್ ಡೈನಮಿಕ್ಸ್ ವರ್ಕ್ಸ್. ಇದ್ರ ಬಗ್ಗೆ ಏನು ಮಾಡ್ಬೋದು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವೊಂದು IT ಸೆಕ್ಟರ್ಗೆ ಹೋದರೆ, ಮೆಡಿಕಲ್ ಸೆಕ್ಟರ್ಗೆ ಹೋದರೆ, ದೆರ್ ಇಸ್ ಆನ್ R&D ಡಿಪಾರ್ಟ್ಮೆಂಟ್, ರೈಟ್? ದೆರ್ ವಿಲ್ ಬಿ ಸೈಂಟಿಸ್ಟ್ ಇರ್ತಾರೆ, ಆ್ಯಂಡ್ IT-ನಲ್ಲಿ ಮೇ ಬಿ R&D ಡಿಪಾರ್ಟ್ಮೆಂಟ್ಸು ಇನೋವೇಟಿವ್ ಇದರಲ್ಲಿ ಇರ್ತಾರೆ. ಸೊ ದೆರ್ ಇಸ್ ಅ ಬಡ್ಜೆಟ್ ಕೆಪ್ಟ್ ಅಸೈಡ್ ಟು ಕೀಪ್ ಫೇಲಿಂಗ್, ಆಯಿತಾ? ನೀವು ಒಂದಿಷ್ಟು R&D ನನ್ನ ಫ್ರೆಂಡೇ ಇದ್ದ, ಇನ್ಫ್ಯಾಕ್ಟ್ ಜೆರಾಕ್ಸಲ್ಲಿ ಕೆಲಸ ಮಾಡ್ತಿದ್ದ, ಆ್ಯಂಡ್ he was very brainy guy, and he used to tell me that ಹೋಗೋದು, ಏನೋ ಥಿಯರಮ್ಸ್ ಮಾಡೋದು, ಅದು ಮಾಡೋದು, ದಿ ಅಪ್ಲಿಕೇಶನ್ ಆಫ್ ಇಟ್ he may not even see it in his lifetime. ಬಟ್ ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಇದೆ, ಅವ್ನಿಗೊಂದು ಸ್ಯಾಲರಿ ಇತ್ತು, ಆ್ಯಂಡ್ he and his team will keep innovating. Out of 100 things they try, one may actually get ಏನಂತಾರೆ ಅದಕ್ಕೆ, ಪೇಪರ್ ಪಬ್ಲಿಷ್ ಆಗುತ್ತೆ. ಸೊ ನಮ್ಮ ಫೀಲ್ಡಲ್ಲಿ, ಆ್ಯಂಡ್ ಆಲ್ಸೋ ಇನ್ ಫಾರ್ಮಿಂಗ್, ವಾಟ್ ಐ ರಿಯಲೈಸ್ಡ್ ಇಸ್ ದಟ್ ದೆರ್ ಇಸ್ ನೋ ಆಪ್ಷನ್ ಫಾರ್ ಇಟ್. ಸೊ ಸೋಲಿ ಈಗ ನಾನು ರೈಟರ್ ಆಗಿದ್ದಾಗ, ವೆನ್ ಐ ಯೂಸ್ ಟು ರೈಟ್ ಫಾರ್ ಫಿಲ್ಮ್ಸ್, ಆ ಒಂದು ವರ್ಕಬಲ್ ಐಡಿಯಾ ಆಗೋದಕ್ಕೆ ಎಷ್ಟೊಂದು ಅಬ್ಯಾಂಡನ್ ಸ್ಕ್ರಿಪ್ಟ್ಸ್ ಇರುತ್ತೆ, ಆ್ಯಂಡ್ ವಿ ಆರ್ ನಾಟ್ ಗೆಟಿಂಗ್ ಪೇಡ್ ಫಾರ್ ಇಟ್. ಯಾವ ಪ್ರೊಡ್ಯೂಸರು ಬಂದು ನೀನು 10 ಸ್ಕ್ರಿಪ್ಟ್ ಬರೀ, ಅದರಲ್ಲಿ ಯಾವುದೋ ವರ್ಕ್ ಆಗೋ ಒಂದು ಸ್ಕ್ರಿಪ್ಟ್ ತೊಗೊತೀನಿ, ಬಟ್ 10 ಬರೆಯೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಯಾರೂ ಬರಲ್ಲ. ಅದೇ ಥರ ಒಬ್ಬ ರೈತನಿಗೂ ನಿನ್ನ ಜಮೀನಲ್ಲಿ ಬೆಳೀತಾ ಇರು, ಎಲ್ಲದಕ್ಕೂ ದುಡ್ಡು ಕೊಡ್ತೀನಿ, ಯಾವ್ದು ವರ್ಕ್ ಆಗುತ್ತೋ ಅದನ್ನು ಮಾತ್ರ ತೊಗೊಂಡೋಗ್ತೀನಿ ಅಂತ ಯಾರೂ ದುಡ್ಡು ಕೊಡೋಲ್ಲ. ಯಾವುದನ್ನು ಮಾರೋದಕ್ಕೆ ಆಗುತ್ತೋ ಅವತ್ತಿನ ದಿನ ಅದನ್ನು ಮಾತ್ರ ಮಾರೋಕ್ಕೆ ಸಾಧ್ಯ. ಸೊ ಬೋತ್ ಆಫ್ ದೆಮ್, ರೈಟರ್ಸ್ ಆ್ಯಂಡ್ ಫಾರ್ಮರ್ಸ್, ಟೇಕ್ ದ ಹಿಟ್. ಸೊ ಈಗ ಬರೋದು ಇನ್ನೊಂದು ನೆಕ್ಸ್ಟ್ ಡೈನಮಿಕ್. ಸೊ ವೆನ್ ಯುವರ್ ಲೈವ್ಲಿಹುಡ್, ಒಬ್ಬ ರೈಟರಿನ ಲೈವ್ಲಿಹುಡ್ ಬಂದು ಅವನು ಬರೆಯೋದ್ರಿಂದ, ಅದನ್ನು ಆ ಸ್ಕ್ರಿಪ್ಟ್ ಮಾರೋದ್ರಿಂದ ಮಾತ್ರ ಸಾಧ್ಯ ಅಂದರೆ, ಅವ್ನು ಯಾಕೆ ತುಂಬ ಇನೋವೇಟಿವ್ ಆಗಲ್ಲ? ದ ಡೈನಮಿಕ್ಸ್ ಡೋಂಟ್ ಅಲವ್ ಹಿಮ್ ಟು ಬಿ experimenting a lot, because everything is livelihood. ಸೊ ನಾನು ಹೋಗ್ಬಿಟ್ಟು ಯಾವುದೋ ಒಂದು, ಈಗ ನಾನೇ ಬರೆದಿದ್ದೆ, ಐ ಮೀನ್ ವೆರಿ ಇಂಟ್ರೆಸ್ಟಿಂಗ್ ಟು ಸೇ ಇಟ್, ಲೈಫು ಇಷ್ಟನೇಕ್ಕಿಂತ ಮುಂಚೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಐಡಿಯಾ ಇತ್ತು. ಆಗ ನನಗೆ ಕೃಷಿ ಎಲ್ಲ ಏನೂ ಗೊತ್ತಿರಲಿಲ್ಲ, ಅಂದರೆ ಫಾರ್ಮರ್ ಅದನ್ನ ಒಬ್ರು ಇಡ್ತಾರೆ ಅಂತ ಗೊತ್ತು, ಏನೇನು ಓದಿರ್ತೀವಿ ಕೇಳಿರ್ತೀವಿ ಅಷ್ಟೇ. ಸೊ ಅದರಲ್ಲಿ ಇತ್ತು ಒಂದು ಸ್ಕ್ರಿಪ್ಟಲ್ಲಿ ಈ ಕೃಷಿ ಫಾರ್ಮಿಂಗ್ ರಿಲೇಟೆಡ್ ಎಲ್ಲನೂ, ಆ್ಯಂಡ್ ಆ್ಯಸ್ ಅ ಕಾನ್ಸೆಪ್ಟ್ ಬರೆದಿಟ್ಕೊಂಡಿದ್ದೆ. ಬಟ್ ಅದನ್ನು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಜ್ಞಾಪಕ ಬಂತು ಅಂದರೆ, ನನ್ನ ಮೊದಲನೇ ಸಿನಿಮಾ ಪ್ರೊಡ್ಯೂಸರ್ ಜಾಕ್ ಮಂಜು ಅಂತ, ಲೈಫು ಇಷ್ಟನೇ ಪ್ರೊಡ್ಯೂಸರ್, ಅವ್ರು ಮೊನ್ನೆ ಒಂದು 3 ವಾರದಿಂದ ಫೋನ್ ಮಾಡಿಬಿಟ್ಟು ಅದನ್ನೇ ಅಂದರು, ಸರ್ ನೀವು ಆ ಸ್ಕ್ರಿಪ್ಟಾಗಿ 10 ವರ್ಷದಿಂದ ಹೇಳಿದ್ರಲ್ಲ, ಅದು ಇವತ್ತಿಗೆ ತುಂಬ ವ್ಯಾಲ್ಯೂ ಇರುತ್ತೆ, ಅದನ್ನು ಯಾಕೆ ನೀವು ಮಾಡ್ತಾ ಇಲ್ಲ ಅಂತ. ಬಿಕಾಸ್ ಆಫ್ ಇಟ್ಸ್ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ, ಅದೊಂದು ಸ್ವಲ್ಪ ರಿಯಾಲಿಟಿ ಬಗ್ಗೆ ಇದೆ, ಆ್ಯಂಡ್ ಫಾರ್ಮಿಂಗ್ ರಿಲೇಟೆಡ್ ಆಗಲಿ ಅದೆಲ್ಲನೂ. ಬಟ್ ಎನಿವೇ ಅದನ್ನು ಸುಮ್ಮನೆ ಪಾರ್ಕ್ ಮಾಡಿ ಇಟ್ಟಿದ್ದೀನಿ ಆ ಸ್ಕ್ರಿಪ್ಟ್ನ. ಬಟ್ ವಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇಸ್, ನನಗೆ ಇಲ್ಲಿ ಬಂದು ಹೋದ 2 ವರ್ಷದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಐ ಆಮ್ ಹ್ಯಾಪಿ ದಟ್ ಐ ಡಿಂಟ್ ಡೂ ದಟ್ ಫಿಲ್ಮ್ 10 years ago. ಐ ಆಮ್ ಹ್ಯಾಪಿ ದಟ್ ಐ ಡಿಡ್ ನಾಟ್ ಪಿಚ್ ಇಟ್. ಅದು ಐಡಿಯಾ ಥರನೇ ಒಂದು 3 ಪೇಜಿನ ಸ್ಕ್ರಿಪ್ಟಾಗೆ ಉಳ್ಕೊಂಡಿರೋದೇ ಅಮೇಝಿಂಗ್ ಥಿಂಗ್ ಅಬೌಟ್ ಇಟ್. ಬಿಕಾಸ್ ನೌ ದಟ್ ಐ ಹ್ಯಾವ್ ಗಾಟ್ ರಿಯಲ್ ಎಕ್ಸ್ಪೀರಿಯನ್ಸ್, ಹೇಗೆ ಏನೇನು ಆಗ್ತಾ ಇದೆ ಇಲ್ಲಿ, ಏನೇನು ಐ ಮೀನ್ ಅಪ್ಸ್ ಆ್ಯಂಡ್ ಡೌನ್ಸ್, ಹೈಸ್ ಆ್ಯಂಡ್ ಲೋಸ್, ಚಾಲೆಂಜಸ್, ನೇಚರ್ ಎಲ್ಲ ಪಕ್ಕಾ. ಈಗ ನಾನು ಆ ಸ್ಕ್ರಿಪ್ಟ್ ಬರೆಯೋಕ್ಕೆ ಶುರು ಮಾಡಿದ್ರೆ, ಐ ಕ್ಯಾನ್, ಯಾವುದೋ ಕಾಲ್ ಬರ್ತಾ ಇದೆ, ಎನಿವೇ, ಆ ಸ್ಕ್ರಿಪ್ಟ್ನ ನಾನು ಇವತ್ತು ಬರೆಯೋಕ್ಕೆ ಶುರು ಮಾಡಿದ್ರೆ, ಐ ಕ್ಯಾನ್ ಡೂ ಇಟ್ ಬೆಟರ್ ದ್ಯಾನ್ ಬಿಫೋರ್. ಸೊ ಅವತ್ತಿನ ದಿನಾನೇ, ಆ ಐಡಿಯಾ ಇದ್ದಿದ್ದ ದಿನಾನೇ ನಾನು ಇಷ್ಟೇ ರಿಯಲಿಸ್ಟಿಕ್ಕಾಗಿ ಆ ಸ್ಕ್ರಿಪ್ಟ್ ಬರೀಬೇಕು ಅಂದಿದ್ರೆ, ನನಗೆ ಯಾರಾದರೂ ಆಗ ಫಂಡ್ ಮಾಡಬೇಕಿತ್ತು. ಆ ಟೈಮಲ್ಲಿ ಫಂಡಿಂಗ್ ಟು ಗೋ ಸ್ಪೆಂಡ್ ಟೈಮ್ ಇನ್ ಅ ವಿಲೇಜ್, ಅಲ್ಲೋಗಿದ್ದುಬಿಟ್ಟು ಅಲ್ಲಿನ
ಫಾರ್ಮಿಂಗ್ ಅಂದರೆ ಅದಕ್ಕೆ 1 ತಿಂಗಳು 2 ತಿಂಗಳು ಏನೋ ಒಂದು ಆಗುತ್ತೆ ಆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ. ಬಟ್ ನಾವೊಬ್ಬ ರೈಟರ್ಗೆ ಆ ದುಡ್ಡು ಕೊಡಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಬಡ್ಜೆಟ್ ಇನ್ ಅ ಫಿಲ್ಮ್ ಪ್ರೊಡಕ್ಷನ್. ಒಬ್ಬ ರೈಟರ್ಗೆ ನಿನಗೆ ದುಡ್ಡು ಕೊಡ್ತೀನಿ, ಒಂದು 6 ತಿಂಗಳು ಏನಾದರೂ ಯೋಚನೆ ಮಾಡ್ಕೊಂಬ ಆ್ಯಂಡ್ ಬರೀ ಅಂತ ಕೊಡಲ್ಲ ನಾವು ಯಾವಾಗ ಅವ್ನಿಗೆ ದುಡ್ಡು ಕೊಡ್ತೀವಿ, ಕೊಟ್ಟರೆ ಯೂಶ್ವಲಿ ರೈಟರ್ಗೆ ದುಡ್ಡೇ ಕೊಡೋಲ್ಲ, ಕೊಟ್ಟರು ತುಂಬ ಕಡಿಮೆ ಕೊಡ್ತೀವಿ. ಅದು ಯಾವಾಗ ಕೊಡ್ತೀವಿ ಅಂದರೆ ವೆನ್ ದ ಸ್ಕ್ರಿಪ್ಟ್ ಇಸ್ ಫೈನಲ್, ಅದನ್ನು ಸಿನಿಮಾ ಮಾಡ್ತೀವಿ ಅಂದಾಗ ಮಾತ್ರನೇ. ಸೊ ಅಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಒಬ್ಬ ರೈಟರ್ ಹೌ ವಿಲ್ ಈ ರೈಟ್ ಸಮಥಿಂಗ್? ಈಗ ತುಂಬ ಜನದ್ದು ನೀವು ಮೊದಲನೇ ಸಿನಿಮಾಗಳನ್ನ ಯಾಕೆ ತುಂಬ ಇಷ್ಟಪಡ್ತೀರಾ ಅಂದರೆ ಅವರ ಎಂಟೈರ್ ಅನ್ಪೇಯ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದಷ್ಟನ್ನು ಸಿನಿಮಾಗೆ ಹಾಕ್ಕೊಂಡು ಅದಕ್ಕೆ ಯಾರು ಅವರು ಅಂದ್ಕೊಂಡು ಇರಲ್ಲ ನಾನು ಇಷ್ಟು ತಿಂಗಳಿದ್ದೀನಿ ಬರೆಯೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ದೇ ಜಸ್ಟ್ ಕೀಪ್ ರೈಟಿಂಗ್ ಬಿಕಾಸ್ ದೆರ್ ಇಸ್ ಪ್ಯಾಷನ್ ಆ್ಯಂಡ್ ದೇರ್ ಇಸ್ ಅ ಜಾಬ್ ಟು ಡೂ. ಸೊ ಅದನ್ನು ಬರೀತಾರೆ, ಅದನ್ನು ಬರ್ಕೊಂಬಂದು ಸಿನಿಮಾ ಮಾಡ್ತಾರೆ. ಅದರಲ್ಲಿ ತುಂಬ ಅಥೆಂಟಿಸಿಟಿ ಇರುತ್ತೆ. ಅದಾದಮೇಲೆ ಈಗ 2ನೇ ಸಿನಿಮಾ 3ನೇ ಸಿನಿಮಾ ಮಾಡೋಕ್ಕೆ ಹೋದಾಗ ಅದೊಂದು ಪ್ರೆಷರ್ ಇರುತ್ತೆ, ಬೇಗ ಡೆಲಿವರ್ ಮಾಡಬೇಕು. ಸೊ ಅಲ್ಲಿ ಹೋಗಿ ರಿಸರ್ಚ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಬರೆಯೋ ಅಂಥ ಟೈಮ್ ಇರಲ್ಲ. ಹಾಗಾಗಿ ಇಮ್ಯಾಜಿನರಿ ಬರಿತೀವಿ. ಸೊ ನಿಧಾನಕ್ಕೆ ನಮಗೆ ಇದು ಹಿಂಗಿರೋದೇ ಇಲ್ಲ, ಡಿಸ್ಕನೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ವೆಲ್ ರಿಸರ್ಚ್ಡ್ ಸ್ಕ್ರಿಪ್ಟನ್ನು ಬರಿಬೇಕು ಅಂದಾಗ ಅದಕ್ಕೊಂದು ದುಡ್ಡು ಸಿಗಬೇಕು, ಅದು ವಿಚ್ ವಿ ಡೋಂಟ್ ಗಿವ್. ಹಾಗೆಯೇ ಇನ್ ಫಾರ್ಮಿಂಗ್ ವಾಟ್ ಐ ರಿಯಲೈಸ್ಡ್ ಇಸ್, ಈಗ ನಾನು ಸಕ್ಸಸ್ಫುಲ್ಲಾಗಿ ಬರುವಂಥ ಕ್ರಾಪ್ ಬೆಳೆದ್ರೆ ಮಾತ್ರನೇ ಐ ಹ್ಯಾವ್ ಇನ್ಕಮ್ ಫ್ರಮ್ ಇಟ್. ಈಗ ಏನೇನೋ ಟ್ರೈ ಮಾಡ್ತಿದ್ದೀನಲ್ಲ, ಅದು ನಾನು ನನ್ನ ಪರ್ಸ್ನಲ್ ಸೇವಿಂಗ್ಸ್ನ ಮಾಡ್ತಿರೋದ್ರಿಂದ ನಾನು ಅದರಿಂದ ದುಡ್ಡು ಬರುತ್ತೋ ಇಲ್ವೋ ಯೋಚನೆ ಮಾಡ್ತಿಲ್ಲ. ಬಿಕಾಸ್ ಐ ಆಮ್ ಎಕ್ಸೈಟೆಡ್ ವಿತ್ ದ ಹೋಲ್ ಸೈಂಟಿಫಿಕ್ ಅಪ್ರೋಚ್ ಟು ಇಟ್, ಎಕ್ಸ್ಪರಿಮೆಂಟ್ ಥರ. ಬಟ್ ಒಬ್ಬ ಇದನ್ನೇ ನಂಬ್ಕೊಂಡಿರೋನು ಎಕ್ಸ್ಪರಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಹಿ ವಿಲ್ ಅಕ್ಸೆಪ್ಟ್ ದ ಎವ್ರಿಬಡಿ ವಾಟ್ ಎವರ್ ದೇ ಆರ್ ಡೂಯಿಂಗ್. ಅಂದರೆ ಈ ಕೆಮಿಕಲ್ ಹಾಕ್ಬಿಟ್ಟು ಇದನ್ನು ಹಿಂಗೆ ಬೆಳೆದ್ರೆ 3 ತಿಂಗಳಲ್ಲಿ ಇಷ್ಟು ಟೊಮೆಟೊನೋ ಏನೋ ಆಲೂಗಡ್ಡೆನೋ ಏನೋ ಬರುತ್ತೆ, ಅದಕ್ಕೆ ಇಷ್ಟು ಮಾರ್ಕೆಟ್ ಇರುತ್ತೆ, ಅದನ್ನು ನಾನು ಮಾರ್ಬೋದು. ನಾವು ಸೇಮ್ ಕಾನ್ಸೆಪ್ಟ್ ಪುಟ್ ಇಟ್ ಆನ್ ಅ ಸಿನಿಮಾ ರೈಟರ್, ಅವನೂ ಅಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಯಾವುದೋ ಅಲ್ಲಿ ಹೋಗ್ಬಿಟ್ಟು ಒಂದು ಊರಲ್ಲಿ ಹುಬ್ಳಿನಲ್ಲಿ ಕೂತ್ಕೊಂಡು ಅದು ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಯೋಚನೆ ಮಾಡಿ ಬರೀತೀನಿ ಅಂದರೆ ಅವ್ರಿಗೆ ದುಡ್ಡು ಕೊಡಲ್ಲ. ಸೊ ಅವನೇನು ಮಾಡ್ತಾನೆ, ಈ ಸಿನಿಮಾ ಓಡ್ತಾ ಇದೆಯಾ, ಪ್ರೊಡ್ಯೂಸರಿಗೆ ಈ ಸಿನಿಮಾ ಬೇಕಾ, ಇಲ್ಲಿ ಅಂಗಡಿನಲ್ಲಿರೋನು ಅವನು ಅದನ್ನೇ ಅಂತಾನೆ, ನೀವು ಈ ತರಕಾರಿ ಹಾಕಿ ಇದಕ್ಕೆ ಮಾರ್ಕೆಟ್ ಇದೆ ಅಂತ. ಸೊ ಅದನ್ನೇ ಮಾಡೋದು. ಸೊ ವಿ ಆರ್ ಡ್ರಿವನ್ ಬೈ ದ ಡಿಮಾಂಡ್. ಅ ಫಾರ್ಮರ್ ಇಸ್ ಡ್ರಿವನ್ ಬೈ ದ ಡಿಮಾಂಡ್. ಹಾಗೆಯೇ ಒಬ್ಬ ರೈಟರ್ ಕನ್ಸಿಸ್ಟೆಂಟಾಗಿ ಅವನಿಗೆ ಮನೆ ಬಾಡಿಗೆ ಕಟ್ಟೋದಕ್ಕೆ, ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ದುಡ್ಡು ಬೇಕು ಅಂದರೆ ಹಿ ಈಸ್ ಆಲ್ಸೋ ಡ್ರಿವನ್ ಬೈ ದ ಡಿಮಾಂಡ್. ಹಾಗಾಗಿ ನಿಮಗೆ ಹೊಸ ಇನೋವೇಷನ್ಸ್ ಬರೋದು ಒಂದೊಂದು ಸತಿ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರೋರಿಂದ ಹೂ ಆರ್ ನಾಟ್ ಡ್ರಿವನ್ ಬೈ ದ ಡಿಮಾಂಡ್ ಆರ್ ಹೂ ಆರ್ ಅ ಬ್ರ್ಯಾಂಡ್. ಸೊ ಆ ಬ್ರ್ಯಾಂಡ್ ಅಂದರೆ ವೇರಿನ್ ನೀವೇನೇ ಮಾಡ್ಕೊಂಬನ್ನಿ ನಾನು ನೋಡ್ತೀನಿ ಅಂತ, ಅದು ಸ್ವಲ್ಪ ಕಡಿಮೆ ಒಬ್ಬ ರೈಟರ್ ಡಿರೆಕ್ಟರ್ಗಿರೋದು. ಆ್ಯಂಡ್ ವಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ನಾನು ಮರ್ತೋಗೋಕ್ಕಿಂತ ಮುಂಚೆ ಆ್ಯಂಡ್ ಆಲ್ಸೋ ಬಿಫೋರ್ ದಿಸ್ ವಿಡಿಯೋ ಬಿಕಮ್ಸ್ ಟೂ ಲಾಂಗ್, ಈಸ್ ಹೌ ಸಿಮಿಲರ್ ಇಟ್ ಈಸ್. ಸೊ ಒಬ್ಬ ರೈಟರ್ ಇರ್ತಾನೆ, ಅದು ನಾವು ಪ್ಯಾರಲಲ್ ಬಂದು ಒಬ್ಬ ಫಾರ್ಮರಿಗೆ ಮಾಡಿದ್ರೆ, ನೆಕ್ಸ್ಟ್ ಒಬ್ಬ ಡಿರೆಕ್ಟರ್ ಅಂತ ಬರ್ತಾನೆ, ಅದರದ್ದು ಪ್ಯಾರಲಲ್ ಬಂದು ಶೆಫ್, ನಿಮ್ಮ ತಾಯಿ ಹೆಂಡತಿ ಅಥವಾ ರೆಸ್ಟೋರೆಂಟಲ್ಲಿ ಒಬ್ಬ ಶೆಫ್. ಅವನೇನು ಮಾಡ್ತಾನೆ ಆ್ಯಸ್ ಅ ಡಿರೆಕ್ಟರ್, ಹೇಗೆ ಒಬ್ಬ ರೈಟರ್ ಬರೆದಿರೋ ಮಟೀರಿಯಲ್ಲು, ಆಮೇಲೆ ಒಬ್ಬ ಆರ್ಟ್ ಡಿರೆಕ್ಟರ್ ಕೊಟ್ಟಿರೋ ಅಂಥ ಸೆಟ್ ಆಗಲಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅದನ್ನು ಕುಕ್ ಮಾಡಿ ಒಂದು ಸಿನಿಮಾ ಥರ ಒಬ್ಬ ವ್ಯೂವರಿಗೆ ಪ್ರೆಸೆಂಟ್ ಮಾಡೋದು. ಹಾಗೆ ಅದೇ ಥರ ಒಬ್ಬ ಶೆಫ್ ಕೂಡ ಒಬ್ಬ ರೈತ ಬೆಳೆದಿರೋವಂಥ ತರಕಾರಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅವನು ಅದರಲ್ಲಿ ಅಡುಗೆ ಮಾಡಿ ನಿಮಗೆ ಕೊಡೋದು ಒಂದು ಮೀಲ್ ಟು ಈಟ್. ಸೊ ಬಟ್ ಆ್ಯಸ್ ಅನ್ ಆಡಿಯನ್ಸ್ ಆ್ಯಂಡ್ ಆ್ಯಸ್ ಅ ಕನ್ಸ್ಯೂಮರ್ ನಾವು ಚೂಸ್ ಮಾಡೋದು ನಾಟ್ ಲುಕಿಂಗ್ ಅಟ್ ದ ಸೋರ್ಸ್. 99.99999% ನೀವು ಯಾರು ಈ ಸಿನಿಮಾನ ಯಾರು ಬರೆದಿದ್ದಾರೆ ಅಂತ ಅಂದ್ಕೊಂಡು ಹೋಗಿ ಸಿನಿಮಾ ನೋಡಿರಲ್ಲ. ಹಾಗೆಯೇ ಇದನ್ನು ಯಾವ ರೈತ ಬೆಳೆದ ಅಂತ ನೋಡಿ ಹೋಗಿ ನೀವೆಲ್ಲೂ ತಿನ್ನಲ್ಲ. ವೆರಿ ಸ್ಮಾಲ್ ಪರ್ಸೆಂಟೇಜ್ ಆ್ಯಕ್ಚುಲಿ ಗೋ ಇನ್ ಟು ದೋಸ್ ಡೀಟೇಲ್ಸ್ ಆಫ್ ಒಬ್ಬ ಶೆಫ್ ಕೂಡ, ರೈಟ್, ಒಬ್ಬ ಡಿರೆಕ್ಟರ್ ಕೂಡ ಓಕೆ ಈ ಮಟೀರಿಯಲ್ ಅಂತ ಪಿಕ್ ಮಾಡಿ ಸಿನಿಮಾ ಮಾಡ್ತಾನೆ. ತುಂಬ ರೇರಾಗಿ ಒಂದಿಷ್ಟು ಡಿರೆಕ್ಟರ್ಸ್ ಇಲ್ಲ ನಾನು ಈ ರೈಟರ್ ಜೊತೆನೇ ಕೆಲಸ ಮಾಡ್ತೀನಿ, ಈ ರೈಟರ್ ಬರೆದಿರೋ ಸ್ಕ್ರಿಪ್ಟ್ನ ನಾನು ಡಿರೆಕ್ಟ್ ಮಾಡ್ತೀನಿ ಅಂತ. ಆ್ಯಸ್ ಅ ಶೆಫ್ ಸಮ್ ಶೆಫ್ಸ್ ಆ್ಯಕ್ಚುಲಿ ಚೂಸ್ ಇಟ್ ಸೋರ್ಸ್ ಆಫ್ ವೆಜಿಟೇಬಲ್ಸ್. ದೇ ಸೇ ಓಕೆ ನಾನು ಈ ಫಾರ್ಮಿಂದ ಬಂದಿರೋ ತರಕಾರಿನೇ ಉಪಯೋಗಿಸಿ ನಾನು ಅಡುಗೆ ಮಾಡಿದ್ರೆ ನಾನು ಮಾಡಿರೋ ಅಡುಗೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಅವ್ನಿಗೆ ಗೊತ್ತು ದ ಟೇಸ್ಟ್ ಇಸ್ ಇನ್ ದ ಸೋರ್ಸ್. ಹಾಗೆಯೇ ಒಬ್ಬ ಡಿರೆಕ್ಟರ್ ಕೂಡ ಹಿ ನೋಸ್ ದ್ಯಾಟ್ ದ ಫಿಲ್ಮ್ಸ್ ಡ್ರಾಮಾ ಇಸ್ ಇನ್ ದ ರೈಟಿಂಗ್, ಸೊ ಹಿ ವಿಲ್ ಸೇ ಓನ್ಲಿ ಹಿಸ್ ರೈಟಿಂಗ್ ಐ ವಿಲ್ ಟೇಕ್. ಸೊ ಬಟ್ ಆ್ಯಸ್ ಅನ್ ಆಡಿಯನ್ಸ್ ನೀವೊಂದು ರೆಸ್ಟೋರೆಂಟ್ಗೆ ಹೋದಾಗ ನೀವು ನೋಡೋದು ಪಿಕ್ಚರ್,
ಅಡುಗೆದು ಒಂದು ಬ್ಯೂಟಿಫುಲ್ ಫೋಟೋಗ್ರಫಿ ಇರುತ್ತಲ್ಲ, ಅದು ಒಂದೊಂದು ಸತಿ ಎಷ್ಟೋ ಸತಿ ಫೇಕ್ ಐಟಮ್ಸ್ ಇರುತ್ತೆ. ಈಗ ನೀವು ಆ್ಯಡಲ್ಲೆಲ್ಲ ನೋಡ್ತಿರಲ್ಲ, ಸಮ್ಟೈಮ್ಸ್ ಇಟ್ಸ್ ನಾಟ್ ಇವನ್ ದ ಫುಡ್, ಆ ಫೇಕ್ ಐಟಮ್ಸ್ದು ಫೋಟೋ ತೆಗೆದು ನಿಮ್ಮನ್ನು ಎಂಟೈಸ್ ಮಾಡ್ತಾರೆ. ನೀವು ಆ್ಯಂಡ್ ಯುಲ್ ಟೇಕ್, ಸೊ ನೀವು ಚೂಸ್ ಮಾಡೋದು ಇದು ಕೊಡಿ ಅಂತ. ಹಾಗೆಯೇ ನಮ್ಮ ಪೋಸ್ಟರ್. ಸೊ ಸಮ್ವೇರ್ ದಿ ಬ್ರ್ಯಾಂಡ್, ದಿ ಆ್ಯಕ್ಟರ್ ಇಸ್ ದ ಪೋಸ್ಟರ್, ಆ್ಯಂಡ್ ನೀವು ಚೂಸ್ ಮಾಡೋದು ಫ್ರಮ್ ದ ಪೋಸ್ಟರ್ ಆ್ಯಂಡ್ ನಾಟ್ ರಿಯಲಿ ವಾಟ್ಸ್ ಗಾನ್ ಬಿಹೈಂಡ್ ಇಟ್. ಆ್ಯಂಡ್ ನನಗೊಬ್ಬರು ಇಲ್ಲಿ ಫ್ರೆಂಡಿನ ಫ್ರೆಂಡ್, ಸೊ ಹಾಗಾಗಿ ಡೈರೆಕ್ಟ್ ಸೋರ್ಸ್ ಅಲ್ಲ, ಸೊ ಹೂಎವರ್ ಗೆಟ್ಸ್ ಒಫೆಂಡೆಡ್ ಡೋಂಟ್ ಟೆಲ್ ಮೀ. ಅವರು ಈ ದಪ್ಪ ಮೆಣಸಿನ್ಕಾಯಿ ಬೆಳೀತಾರಂತೆ, ಕ್ಯಾಪ್ಸಿಕಮ್. ಆ್ಯಂಡ್ ಅವ್ರು ಹೇಳ್ತಾಯಿದ್ರು ನನಗೆ, ಡೋಂಟ್ ಈಟ್ ಕ್ಯಾಪ್ಸಿಕಮ್ ಎನಿವೇರ್, ಯಾಕಂದರೆ ಅವ್ರು ತುಂಬ ದುಡ್ಡು ಮಾಡ್ತಾರೆ ದೊಡ್ಡ ದಪ್ಪ ಮೆಣಸಿನ್ಕಾಯಿ ಬೆಳೆಯೋದು. ನಾವಿಲ್ಲಿ ಟ್ರೈ ಮಾಡಿದ್ವಿ, ಇಟ್ಸ್ ವೆರಿ ಹಾರ್ಡ್ ಟು ಗ್ರೋ ನ್ಯಾಚುರಲಿ. ಈಗವ್ರಿಗಂತೂ ಬಂದಿಲ್ಲ ನನ್ನ ಕೈಯಲ್ಲಿ, ಇಲ್ಲಿ ಬೆಳೆಯೋದಕ್ಕಾಗಿಲ್ಲ. ಬಟ್ ಅವರು ಏನು ದಪ್ಪ ಮೆಣಸಿನ್ಕಾಯಿ ಬೆಳೀತಾರೆ, ಆ್ಯಂಡ್ ಹಿ ವಾಸ್ ಸೇಯಿಂಗ್ ದಟ್ ವಿ ಲೋಡ್ ಇಟ್ ವಿತ್ ಕೆಮಿಕಲ್ಸ್. ತುಂಬ ಕೆಮಿಕಲ್ಸ್ ಹಾಕಿ ಬೆಳೆಸೋದ್ರಿಂದನೇ ಅದು ಬೆಳೆಯೋಕ್ಕಾಗೋದು. ಆ್ಯಂಡ್ ಹಿ ಮೇಕ್ಸ್ ಅ ಲಾಟ್ ಆಫ್ ಮನಿ. ಹೇಗೆ ಅಂದರೆ ಹಿ ಸೆಲ್ಸ್ ಇಟ್ ಟು ಆಲ್ ಬಿಗ್ ರೆಸ್ಟೋರೆಂಟ್ಸ್. ಸೊ ವೆನೆವರ್ ಯು ಗೋ ಆ್ಯಂಡ್ ಆರ್ಡರ್ ದಟ್ ಅಮೇಝಿಂಗ್ 600-700 rupee dish with colorful capsicums, it's loaded with chemicals and that's how it's grown. But again, I heard it from somebody, so don't, ಯಾರಾದರೂ the organic ಆಗಿ ಕ್ಯಾಪ್ಸಿಕಮ್ ಬೆಳೀತಿದ್ದೀರಾ ಅಂದರೆ ಪ್ಲೀಸ್ ಶೋ ಇಟ್ ಟು ಮೀ. ಐ ಲವ್ ಕ್ಯಾಪ್ಸಿಕಮ್ ಆ್ಯಂಡ್ ಐ ವುಡ್ ಲವ್ ಟು ಗ್ರೋ ಇಟ್. ಸೊ ಸಿನಿಮಾನೂ ಹಾಗೇ, ಒಬ್ಬ ರೈಟರಿಗೆ ನಾವು ಹೋಪ್ಫುಲಿ ಇಫ್ ವಿ ಕ್ಯಾನ್ ಕ್ರಿಯೇಟ್ ಅ ಸಿಸ್ಟಮ್, ನಾನು ತುಂಬ ಟ್ರೈ ಮಾಡಿದೆ ಇದನ್ನು ಮಾತಾಡಿ ಎಲ್ಲ, ದಟ್ ಇಫ್ ವಿ ಕ್ಯಾನ್ ಕ್ರಿಯೇಟ್ ಅ ಸಿಸ್ಟಮ್ ವೆರ್ ಅ ರೈಟರ್ ಗೆಟ್ಸ್ ದಟ್ R&D ಟೈಮ್, ಬಫರ್ ಝೋನ್, ದಟ್ ಈಗ 5 ಸ್ಕ್ರಿಪ್ಟ್ ಬರೆಯೋದಕ್ಕೆ ಅವನಿಗೆ ಪೇಮೆಂಟ್ ಸಿಕ್ಕಿದ್ರೆ ಅವನೊಂದು 5ರಲ್ಲಿ 1 ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ. ಇನ್ನು 4 ಆ ಫೇಲ್ಯೂರಿಗೆ ಅವನಿಗೆ ದುಡ್ಡು ಕೊಡಬೇಕು, ಟು ಪೇ ಫಾರ್ ಹಿಸ್ ಹೌಸ್, ಟು ಪೇ ಫಾರ್ ಫುಡ್, ಎವ್ರಿಥಿಂಗ್. ನಾವು ಅದು ಕೊಡ್ತಾ ಇಲ್ಲ. ಆ್ಯಂಡ್ ಹೆನ್ಸ್ ನೀವು ರೆಸ್ಟೋರೆಂಟ್ಗೆ ಹೋದಾಗ ಅದರಲ್ಲಿ ಒಬ್ಬ ಫಾರ್ಮರ್ ಫೋಟೋ ಇರಲ್ಲ, ರೇರ್ಲಿ ಒಂದು ಶೆಫಿನ ಫೋಟೋ ಇರ್ಬೋದು, ವೆರಿ ರೇರ್ಲಿ, ತುಂಬ ಪಾಪ್ಯುಲರ್ ಶೆಫ್ ಆಗಿದ್ರೆ. ಹಾಗೆ ಸಿನಿಮಾನಲ್ಲೂ ನೀವೊಂದು ಪೋಸ್ಟರ್ ನೋಡಿದಾಗ ಒಂದೊಂದು ಸತಿ ರೈಟರ್ ಅಂತ ಮೆನ್ಷನು ಮಾಡಿರ್ತಾರೆ, ಇಲ್ದಿದ್ರೆ ಅದು ಇರಲ್ಲ. ವೆರಿ ರೇರ್ಲಿ ಯು ಆರ್ ಗೋಯಿಂಗ್ ಫಾರ್ ಅ ಡಿರೆಕ್ಟರ್ ಬ್ರ್ಯಾಂಡ್ ಆ್ಯಂಡ್ ಯು ಆರ್ ಗೋಯಿಂಗ್ ದ ಪೋಸ್ಟರ್. ಸೊ ಒಂದು ಪಾಯಿಂಟ್ ಮರ್ತೋಗಿತ್ತು ಆ ಪಾಡ್ಕಾಸ್ಟಲ್ಲಿ, ವೆನ್ ಐ ಎಂಡೆಡ್ ಇಟ್, ಯಾರೋ ಬಂದರು ಅಂತ ಐ ಗಾಟ್ ಡಿಸ್ಟ್ರಾಕ್ಟೆಡ್. ಆ್ಯಂಡ್ ಸೊ ಒಂದು ಈ ಪಾಡ್ಕಾಸ್ಟ್ ನೀವೇನು ಕೇಳಿದ್ರಿ, ದ ರೀಸನ್ ಟು ಮೇಕ್ ಇಟ್ ವಾಸ್ ದ್ಯಾಟ್ ನಾಟ್ ದ್ಯಾಟ್ ಎವ್ರಿ ಫೇಲ್ಯೂರ್ ಹ್ಯಾಸ್ ಟು ಬಿ ಒಂಥರ ಅದಕ್ಕೆಲ್ಲ ದುಡ್ಡು ಕೊಡಬೇಕು ಅಂತ. ಒಂದು ಯೋಚನೆ ನಾನು ಇದನ್ನು ಪ್ರಾಸೆಸ್ ಮಾಡ್ಬೇಕಾದ್ರೆ ನನಗೂ ಏನು ಬಂತು ಅಂದರೆ, ಈಗ ನೀವೊಂದು ಕಾರ್ ತೊಗೊತೀರಾ, ಕಾರ್ ತೊಗೋಬೇಕಂದ್ರೆ ನೀವು ಈ ಸ್ಕ್ರೂ ಯಾರು ಮಾಡಿದ್ರು, ಈ ಸ್ಪ್ಯಾನರ್ ಯಾರು ಮಾಡಿದ್ರು, ಇದರಲ್ಲಿರೋ ಬೋಲ್ಟ್ ಯಾರು ಮಾಡಿದ್ರು, ಇದನ್ನು AC ಫಿಟ್ ಮಾಡಿದವನೇನು, ಅದೆಲ್ಲ ಯು ಡೋಂಟ್ ಕೇರ್, ಯು ಜಸ್ಟ್ ಲುಕ್ ಫಾರ್ ದಿ ಫೈನಲ್ ಫಿನಿಶ್. ಸೊ ಒಂದಿಷ್ಟು ಜನ ನೀವು ಅದನ್ನೇ ಹೇಳ್ತಿರ್ಬೋದು, ಈಗ ನಾನೊಂದು ಫಿಲ್ಮ್ ನೋಡಬೇಕಂದ್ರೆ ಐ ಆಮ್ ಪೇಯಿಂಗ್ ಫಾರ್ ಎಂಟರ್ಟೈನ್ಮೆಂಟ್, ಐ ಆಮ್ ಸೀಯಿಂಗ್ ಅ ಫೈನಲ್ ಫಿಲ್ಮ್, ಸೊ ವೈ ಶುಡ್ ಐ ಕ್ರೆಡಿಟ್? ಆರ್ ನಾನೊಂದು ರೆಸ್ಟೋರೆಂಟ್ಗೆ ಹೋದಾಗ ಐ ಆಮ್ ಲುಕಿಂಗ್ ಫಾರ್ ದ ಫೈನಲ್ ಫಿನಿಶ್ ಆಫ್ ದ ಮೀಲ್. ನನಗೆ ಅನಿಸೋದು, ಐ ಆಲ್ಸೋ ಡೋಂಟ್ ನೋ ಹೌ ರೈಟ್ ಆರ್ ರಾಂಗ್ ಐ ಆಮ್, ದ ಕನ್ಸ್ಯೂಮರ್ ಗೂಡ್ಸ್ ದಟ್ ವಿ ಬೈ, ದೇ ಹ್ಯಾವ್ ಅ ಪರ್ಪಸ್. ಈಗ ಕಾರ್ ಅಂದರೆ ಯು ಹ್ಯಾವ್ ಅ ಪರ್ಪಸ್ ಟು ಟ್ರಾವೆಲ್, ಇಟ್ಸ್ ಸಮಥಿಂಗ್ ಯೂಸಬಲ್ ಥರ. ಈಗ ಫುಡ್ ಬಂದು, ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ದ್ಯಾಟ್ ಇಫ್ ಫುಡ್ ಇಸ್ ಫಾರ್ ದ ಬಾಡಿ, ಆರ್ಟ್ ಇಸ್ ಫಾರ್ ದ ಸೋಲ್ ಅಂತ. ಒಂಥರ ಐ ಥಿಂಕ್ ಐ ಕೀಪ್ ಸೇಯಿಂಗ್ ಇಟ್ ಇನ್ ಮೈ ಅದರ್ ಪಾಡ್ಕಾಸ್ಟ್ ದಟ್ ನೀವು, and I'd done a long thing during pandemic about food and art. So food takes care of ನಿಮ್ಮ ದೇಹ ಹೇಗಿರುತ್ತೆ, ನಿಮ್ಮ ಬಾಡಿ ಹೆಲ್ತ್ ಹೇಗಿರುತ್ತೆ ಅಂತ. ಬಟ್ ಆರ್ಟ್ ಟೇಕ್ಸ್ ಕೇರ್ ಆಫ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಓವರ್ ಆಲ್ ಪರ್ಸ್ನಾಲಿಟಿ ಆ್ಯಂಡ್ ಸೋಲ್. ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ದ ಸೋರ್ಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಂತ ನನ್ನ ನಂಬಿಕೆ ಅಷ್ಟೇ. ಆ್ಯಂಡ್ ಇದರಲ್ಲಿ ಐ ಥಿಂಕ್ ದ ಪಾಡ್ಕಾಸ್ಟ್ ವಾಟ್ ಐ ವುಡ್ ಲೈಕ್ ಟು ಆ್ಯಕ್ಚುಲಿ ಟೇಕ್ ಅವೇ ಫ್ರಮ್ ಇಟ್ ಫಾರ್ ಮೈ ಸೆಲ್ಫ್, ಆಮೇಲೆ ನಿಮಗೂ ಕೂಡ ಏನು ಅಂದರೆ, ವೆನ್ ವಿ ಗಿವ್ ದ ಡ್ಯೂ ಕ್ರೆಡಿಟ್ ಟು ದ ರೈಟರ್ ಆರ್ ದ ಫಾರ್ಮರ್, there is more respect for it. ಒಂದು, ಐ ಮೀನ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಪೇ ಬೋತ್ ಆಫ್ ದೆಮ್ ವೆಲ್, ಅದನ್ನೇ ನಾನು ಇಷ್ಟೊತ್ತು ಹೇಳಿದ್ದು, ಸೊ ದಟ್ ಅವರಿಗೆ ಟೈಮ್ ಸಿಗುತ್ತೆ. ಈಗ ಇನ್ಫ್ಯಾಕ್ಟ್ ನಾನೇ ಐ ವಾಸ್ ಅ ರೈಟರ್ ವೆನ್ ಐ ಸ್ಟಾರ್ಟೆಡ್ ಆಫ್. ನಾನು ಯಾವತ್ತೂ ಫಿಲ್ಮ್ ಡೈರೆಕ್ಟರ್ ಆಗ್ತೀನಿ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ರೈಟರ್ ಆಗಿದ್ದಿದ್ರೆ ನನಗೆ ನನ್ನ ಜೀವನ ನಡೆಸೋಕ್ಕಾಗಲ್ಲ, ಅದಕ್ಕೆ ಯಾರೂ ವ್ಯಾಲ್ಯೂ ಮಾಡಲ್ಲ, ದುಡ್ಡಿಲ್ಲ ಅಂದ್ಬಿಟ್ಟು ಆ ರೀಸನಿಂದ ಐ ಪುಷ್ಡ್ ಮೈ ಸೆಲ್ಫ್ ಟು ಬಿಕಮ್ ಅ ಡಿರೆಕ್ಟರ್. ಅದರ್ವೈಸ್ ಐ ನೆವರ್ ಥಾಟ್ ನಾನೊಂದು ಫಿಲ್ಮ್ ಡೈರೆಕ್ಟ್ ಮಾಡ್ತೀನಿ ಅಂತನೂ. ಸೊ ಹಾಗಾಗಿ ಏನಾಗ್ತಾಯಿದೆ, ತುಂಬ ಜನ ರೈಟರ್ಸ್, ಐ ಮೀನ್ ಲಕ್ಕಿಲಿ ನನಗಿದ್ದಿದ್ದು ಥಿಯೇಟರ್ ಎಕ್ಸ್ಪೀರಿಯನ್ಸಿಂದ ಐ ಕುಡ್ ಈಸಿಲಿ ಟ್ರಾನ್ಸಿಷನ್ ಟು ಅ ಡಿರೆಕ್ಟರ್ ಆಲ್ಸೋ. ಬಟ್ ಸಾಕಷ್ಟು ಜನ ರೈಟರ್ಸ್, ದೇ ಆರ್ ಗುಡ್ ರೈಟರ್ಸ್ ಬಟ್ ದೇ ನೀಡ್ ನಾಟ್ ಬಿ ಗುಡ್ ಡಿರೆಕ್ಟರ್ಸ್. ಆ್ಯಂಡ್ ಲಾಟ್ ಆಫ್ ಗುಡ್ ಡಿರೆಕ್ಟರ್ಸ್ ಆರ್ ಗುಡ್ ಡಿರೆಕ್ಟರ್ಸ್, ಅವರು ಗುಡ್ ರೈಟರ್ ಆಗಬೇಕು ಅಂತಲೂ ಇಲ್ಲ.
ನಾವು ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ ಅದನ್ನು ಫೋರ್ಸ್ ಮಾಡ್ತಾ ಇದ್ದೀವಿ ದಟ್ ನೀವು ಎರಡೂ ಆಗಬೇಕು, ಎರಡೂ ಆದ್ರೇ, ಅಥವಾ ಬಿಕಾಸ್ ಒಬ್ಬ ರೈಟರಿಗೆ ವಿ ಡೋಂಟ್ ಪೇ ದೆಮ್ ವೆಲ್, ಸೊ ಅವರು ಓಕೆ ಡಿರೆಕ್ಟರ್ ಆಗಿಬಿಡೋಣ, ಅಟ್ಲೀಸ್ಟ್ ನನ್ನ ಸ್ಕ್ರಿಪ್ಟ್ನ ನಾನೇ ಮಾಡ್ಬೋದು, ಆಮೇಲೆ ಅಟ್ಲೀಸ್ಟ್ ಆ ಡಿರೆಕ್ಟರ್ ಅನ್ನೋದಕ್ಕಾದರೂ ಸ್ವಲ್ಪ ವ್ಯಾಲ್ಯೂ ಇದೆ. ಮೋರ್ ದೆನ್ ಎನಿಥಿಂಗ್ ಐ ಆಮ್ ಗೋಯಿಂಗ್ ಫಾರ್ ವ್ಯಾಲ್ಯೂ ಹಿಯರ್. ವೆನ್ ವಿ ಗಿವ್ ಡಿಸರ್ವಿಂಗ್ ವ್ಯಾಲ್ಯೂ, ಆಮೇಲೆ ಆ ಐಡೆಂಟಿಟಿನ ನಾವು ಅಪ್ರಿಷಿಯೇಟ್ ಮಾಡಿದಾಗ ಅವ್ರು ಅದನ್ನು ಮಾಡೋದಕ್ಕೆ ಅದನ್ನೇ ಮಾಡ್ತಾ ಇರ್ತಾರೆ. ಈಗ ಒಬ್ಬ ನಾವು ರೈತನ ಆ ವ್ಯಾಲ್ಯೂ ಏನಿದೆ, ಆವಾಗ ತುಂಬ ಜನ ಹಳ್ಳಿಯೆಲ್ಲ ಬಿಟ್ಟು ಸಿಟಿಗೆ ಬಂದು ಬೇರೆ ಏನೋ ಕೆಲಸ ಮಾಡೋ ಪ್ರಯತ್ನ ಮಾಡದೇ ಇರ್ಬೋದು. ದೇ ವಿಲ್ ಬಿ ಲೈಕ್ ನಾಟ್ ಓನ್ಲಿ ಫೈನಾನ್ಷಿಯಲ್ ವ್ಯಾಲ್ಯೂ ಬಟ್ ಆಲ್ಸೋ ದೆರ್ ಇಸ್ ಸಮ್ ಕೈಂಡ್ ಆಫ್ ನಾನು ಈ ಕೆಲಸ ಮಾಡ್ತಿರೋದಕ್ಕೆ ನನಗೊಂದು ಮರ್ಯಾದೆ ಇದೆ, ಒಂಥರ ರೆಸ್ಪೆಕ್ಟ್ ಇದೆ ಅಂದಾಗ ಅವ್ರು ಅದೇ ಕೆಲಸ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಈವನ್ ಫಾರ್ ಅ ರೈಟರ್, ನಾವು ವೆನ್ ಐ ಸೇ ರೈಟರ್, ನಾವು ಐ ಆಮ್ ನಾಟ್ talking about your audience, it is more for the industry people or the other artistic collaborators, that ಒಬ್ಬ ರೈಟರಿಗೆ ನಾವು ಕರೆಕ್ಟಾಗಿ ಪೇಮೆಂಟ್ ಕೊಟ್ಟು ಅವನು ರೈಟರ್ ಆಗೇ ನಡೆಸೋ ಥರ ಮಾಡಿಕೊಟ್ರೆ, ಒಂದು ಸಿಸ್ಟಮ್ ಮಾಡಿಕೊಟ್ರೆ, ಐ ಥಿಂಕ್ ನಮಗೆ ಇನ್ನೂ ತುಂಬ ಒಳ್ಳೆ ಸ್ಕ್ರಿಪ್ಟ್ಸ್ ಸಿಗತ್ತೆ. ಆಮೇಲೆ ಹಾಗೆಯೇ ಒಬ್ಬ ಫಾರ್ಮರ್ಗೂ ಕೂಡ ನೀವು ಕೆಮಿಕಲ್ ಹಾಕದೆ ಚೆನ್ನಾಗಿ ಬೆಳೆದ್ರೆ ವಿ ವಿಲ್ ಅಪ್ರಿಷಿಯೇಟ್ ಇಟ್, ಅದನ್ನು ನಾವು ತೊಗೊತೀವಿ ಆ್ಯಂಡ್ ಅದನ್ನು ಡಿಮಾಂಡ್ ಮಾಡ್ತೀವಿ. ಆಮೇಲೆ ಅದನ್ನು ವಿ ವಿಲ್ ಆಲ್ವೇಸ್ ಗಿವ್ ಯು ದಟ್ ಐಡೆಂಟಿಟಿ ಅಂದಾಗ ಅವರೆಲ್ಲನೂ ಅದಕ್ಕೆ ಸ್ವಿಚ್ ಆಗ್ತದೆ. ಒಟ್ಟು ನಾನು ಮಾಡ್ತಿರೋ ಕೆಲಸಕ್ಕೆ ಯಾರೋ ಮರ್ಯಾದೆ ಕೊಡ್ತಿದ್ದಾರೆ ಅನ್ನೋದಕ್ಕೆ. ಸೊ ಐ ಥಿಂಕ್ ದಿಸ್ ಹೋಲ್ ಪಾಡ್ಕಾಸ್ಟ್ ವಾಸ್ ಅಬೌಟ್ ಹೌ ಅ ರೈಟರ್ ಆ್ಯಂಡ್ ಅ ಫಾರ್ಮರ್, ದೋ ಅವರು ಪೂರ್ತಿ ಸಿಸ್ಟಮಲ್ಲಿ ಕೆಳಗಡೆ ಇದ್ದರು, ಬಿಕಾಸ್ ನೀವು ನೋಡೋದು ಮೇಲ್ಗಡೆ ಲೇಯರ್ ಮಾತ್ರ, ಅವರು ಕೆಳಗಡೆ ಇದ್ದರು. ದೇ ಆರ್ ಸೋ ಇಂಪಾರ್ಟೆಂಟ್ ಫಾರ್ ದ ಕ್ವಾಲಿಟಿ ಆಫ್ ವಾಟ್ ಈಸ್ ಅಬೌವ್ ದೆಮ್. So let's try and see how we can give them due respect and the financial return that they rightly deserve. Thank you.